ಚಪ್ಪಾಳೆ ಮೂಲಕ ಶ್ರೀ ಎಂ ಕುಪ್ಪುಸ್ವಾಮಿ, ಶ್ರೀ ಡಿ ರಾಜು, ಎಚ್ ಕೆ ಸಿದ್ದರಾಜಯ್ಯ, ಶ್ರೀ ವಿಜಯ್ ಬನಗರಿ, ವರದರಾಜು, ಅಂಜನ್ ಕುಮಾರ್, ಬಾಲಕ್ಷ, ಸೋಮಣ್ಣ, ವಿ ಎನ್ ಅಶ್ವಥ್, ಶಂಕರ್ ಭಟ್ರೆ, ಭಾಸ್ಕರ್, ಕಂಡನಗುಂಟೆ ಕೃಷ್ಣಮೂರ್ತಿ, ಬೆಳ್ಳೂರು ಶಶಿಧರ್ ಬಂದರೆ, ಬೆಳ್ಳೂರು ಶಶಿಧರ್, ಕರಾಟೆ ಚಂದ್ರು, ಇರಗಪ್ಪ. ರಾಜ್ಯ ಸಂಪಾದನೆಯವರು ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. 1900 ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ, ಹೇರಂಬಯೇ ಗಣಪತಿ ನಿನಗೆ ವಂದನೆ. ವೆಂಕಟ ವಿಎಲ್, ಇ ಸುರೇಶ್, ಮುನಿರಾಜು, ವೈದ್ಯ ಶ್ರೀನಿವಾಸ್, ವೀರೇಶ್ ಮುಗಿನಮಠ, ಹೈಕೋರ್ಟ್ ರಮೇಶ, ಕುಮಾರ್ ಬೆಟ್ಟನಕಾಳ್ಯ, ಶ್ರೀ ನಾಗೇಂದ್ರ ಅವರು, ಸುರೇಶ್ ಮಿಲ್ಟ್ರಿ, ಶ್ರೀ ಒಂದು ಪರಿಸ್ಥಿತಿ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಿಂತ ಒಂದು ವಾತಾವರಣ ಬಹುಶಃ ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ತಂದೆ ತಾಯಿಗಳನ್ನು ಹಿರಿಯರನ್ನು ಗೌರವಿಸುತ್ತಾ ಆ ರೀತಿಯಲ್ಲಿ ಮಕ್ಕಳು ಸಮಾಜದ ಯುವಜನಾಂಗ ಮೌಲ್ಯ ಸಬಲೀಕರಣಗೊಳಿಸಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಆತ್ಮೀಯರು ಆದಂತ ಶಶಿಧರ ಕೋಟೆಯವರು ಬರಬೇಕಿತ್ತು ಕಾರ್ಯಕ್ರಮ ಉದ್ಘಾಟನೆಗೆ. ಹಾಗೆ ಗಣ್ಯಶ್ರೀ ಸದಾನಂದ ಗೌಡರು ಬಹುಶಃ ಇವರಿಗೆ ರಾಜ್ಯ ಸಂಪಾದನೆಯಿಂದ ಗೌರವಿಸಲಿಕ್ಕೆ ಎಲ್ಲರಿಗೂ ವಂದನೆ ಸಲ್ಲಿಸೋಣ. ಈಗ ನಮ್ಮ ಪ್ರಮುಖ ಘಟಕ ಇಂದಿನ ಕಾರ್ಯಕ್ರಮದ ರಾಜ್ಯ ಸಂಪಾದನೆ ಒಂದು ನಮಗೂ ಒಂದು
20 ವರ್ಷದ ಒಂದು ಸಂಪರ್ಕ. ಅವರು ಎಲ್ಲರೂ ಹಾಗೆ ನಮ್ಮ ಧಾರವಾಡದಲ್ಲಿ ಅವರ ಪಾತ್ರ, ಅವರ ಒಂದು ತಂಡವೇ ಎಲ್ಲರೂ ಪಾತ್ರ ಮಾಡಿದರು. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಮುಂದೆ ಬರಬೇಕಾದ್ರೆ ನಾವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನಾವು ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಯಾವುದೇ ಅಡೆತಡೆಗಳಿರಲಿ, ತೊಂದರೆಗಳಿರಲಿ, ಅದನ್ನು ನಾರಾಯಣ ನಮಸ್ಕೃತ್ಯಂ ನಂಜೈವಲೋಕಂ ದೇವೀಂ ಸರಸ್ವತೀಂ ಕೋಡಿಯಂತಿಯೇ ಓಂ ನಮೋ ಶಿವಾತ್ಮಕಾಯ ನಮಃ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗಣ್ಯಮಾನ್ಯರು, ಸಜ್ಜನರು, ಕೀರ್ತಿವಂತರು ಆಗಿರ್ತಕ್ಕಂತಹ ಎಲ್ಲ ಮಹನೀಯರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಆಡಳಿಸಿರ್ತಕ್ಕಂತಹ ಈ ಎಲ್ಲ ಕಲಾಭಿಮಾನಿಗಳಿಗೂ, ನಾಟಕ ಪ್ರೇಮಿಗಳಿಗೂ, ಪುಸ್ತಕ ಪ್ರಿಯರಿಗೂ, ವೀಕ್ಷಕರಿಗೂ ವಂದನೆಯನ್ನು ತಿಳಿಸಿ, ಮಹಿಳಾ ಮನೆಗಳಿಗೆ ವಂದನೆ ಅಭಿನಂದನೆಯನ್ನು ಹೇಳ್ತಾ, ಇವತ್ತು ಸನ್ಮಾನಿತರಾಗಿರ್ತಕ್ಕಂತಹ ಎಲ್ಲ ಪ್ರತಿಭೆಗಳಿಗೂ ಸಹ ಅಭಿನಂದನೆಯನ್ನು ತಿಳಿಸುತ್ತಾ ಒಂದೆರಡು ಮಾತು, ಯಾಕೆಂದ್ರೆ ಆಳನೇ ಶ್ರೀನಿವಾಸ ಕಂಪನಿಯವರು ಹಾಗೆ ತುರುವೇರಿ ಚಾವಡಿ ಇನ್ನೊಬ್ಬರು ಮತ್ತು ವಿದ್ಯಾರ್ಥಿಗಳು ಆಶಾ ಮತ್ತು ಶೇಖರ್ ಅವರು ಕೂಡ ಸ್ವಾಗತವನ್ನು ವಹಿಸ್ತಾರೆ. ಹಾಗೆ ರಘು ನಾಯಕ್ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ವಹಿಸ್ತಾರೆ. ಡಾಕ್ಟರ್ ವಿಶ್ವನಾಥ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ವಹಿಸ್ತಾರೆ. ಹಾಗೆ ನಮಗೆ ಸಹಕಾರ ನಿರ್ದಾತ ಇವತ್ತಿನ ವಿಶೇಷವಾಗಿ ಈ ದಿನದ ಸನ್ಮಾನಿತರು ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಶಶಿಧರ್ ಬೆಂಗಳೂರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ವಹಿಸ್ತಾರೆ. ಹಾಗೆ ಡಾಕ್ಟರ್ ಲೀಲಾವತ್ ಇದ್ದಾರೆ, ಅವರಿಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಪತ್ರಕರ್ತರು, ಚಲನಚಿತ್ರ ಕಲಾವಿದರು, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಗಂಡಸಿ ಸದಾನಂದ ಸ್ವಾಮಿ, ಶ್ರೀ ಪುರುಷೋತ್ತಮ ಚೇಂಡ ಗೌರವ ಅಧ್ಯಕ್ಷರು, ತುಳುವಿನ ಚಾವಡಿ ಬೆಂಗಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಪುರುಷೋತ್ತಮ ಚೇಂಡ, ಶ್ರೀ ಶಂಕರ ಭಟ್ ಚಲನಚಿತ್ರ ಕಲಾವಿದರು, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ರಮೇಶ್ ಕೋರೆ ಹಿರಿಯ ಪತ್ರಕರ್ತರು, ಚಲನಚಿತ್ರ ನಿರ್ದೇಶಕರು, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಬನ್ನಿ ಸರ್. ರಮೇಶ್ ಕೋರೆ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ನಾನು ಅವರ ಜೊತೆಗೆ ಪ್ರೆಸ್ ಕ್ಲಬ್ ಜೊತೆ ಕಾರಲ್ಲಿ ಹೋಗಿದ್ದೆ. ಕಾರಲ್ಲಿ ಹೋಗಿ ವಾಪಸ್ ಬರೋವರೆಗೆ ಕಡಿಮೆ ಒಂದು 15-20 ಕಾಲ್ ಅವರಿಗೆ ಬಂದಿದೆ. ನನ್ನ ನೆನೆಸಿದೆ, ಇವರಿಂದ ವ್ಯಕ್ತಿ ಇವತ್ತು ಸಂದರ್ಭ ನಮ್ಮ ಜೊತೆ ಹೋಗಿದ್ದಾರೆ. ಸದಾನಂದ ಅವರೇ, ನಿಮಗೂ ನಾನು ನೆನೆಸಿದರೆ ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ದಿನೇಶ್ ಹೆಗಡೆ ಅವರು ತುಳುಕೂಟ ಅಂದಾಗ ಇವತ್ತಿಗೆ ನನಗೆ ನೆನಪಿಗೆ ಬರೋದು ನನ್ನ ಆತ್ಮೀಯ ಇತ್ತೀಚೆಗೆ ನಡೆದಿದ್ದಂಥ ರೈಲುಗಳು. ಸುಂದರರಾಜ್ ಹೆಗಡೆ, ಸುಂದರರಾಜ್ ರೈ ಬಹಳ ಹೆಸರು ತಪ್ಪಿತ್ತು. ಆದರೆ 15 ವರ್ಷಗಳ ಹಿಂದೆ ಶ್ರೀರಾಮಪುರದಲ್ಲಿ ನನ್ನ ಸ್ನೇಹಿತ ಎಂ.ಆರ್. ಬಾಲಕೃಷ್ಣ ರಾಯರವರು ರೂಮ್ ಮಾಡ್ಕೊಂಡಿದ್ರು. ಅವಾಗ ಅಲ್ಲಿಗೆ ಇವರು ಬರ್ತಾ ಇದ್ರು, ಜೊತೆಗೆ ನಾವು ಸೇರ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಒಂದು ಒಳ್ಳೆಯ ತುಳುಕೂಟ ಸಂಘ, ಒಂದು ಸಂಘ ಸಂಸ್ಥೆ ಈಗ ಮಾತಾಡಿದ ಹಿರಿಯರು ಗೊತ್ತಿದೆ ಇದರ ಕಷ್ಟ ಏನು ಅಂತದೆ. ಅವರು ದೊಡ್ಡ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ, ಅಷ್ಟು ಸುಲಲಿತವಾಗಿ, ಪ್ರತಿಯೊಬ್ಬರನ್ನು ಗೌರವಿತವಾಗಿ ನಡೆಸಿಕೊಂಡ ಸುಂದರರಾಜ ರೈಯವರು ನಮ್ಮ ನಗರಿದ್ದಾರೆ. ನನಗೆ ತುಂಬಾ ನೋವಿದೆ. ನನಗೆ ಕೂಡಲೇ ಎಂ.ಆರ್. ಬಾಲಕೃಷ್ಣ ಫೋನ್ ಮಾಡಿದ್ರು, ಈ ಪರಿಸ್ಥಿತಿ ಆಯ್ತು ಅವರಿಗೆ ಅಂತ ಹೇಳುವಂಥದ್ದು. ನನಗೆ ನೋವಾಯಿತು. ಆದರೆ ಇವತ್ತು ಈ ತುಳುಕೂಟ ಆದಷ್ಟು ಈ ಮಟ್ಟಿಗೆ ಈ ಬೆಂಗಳೂರಲ್ಲಿ ಬೆಳಗ್ಗೆ ಸುಂದರರಾಜರ ಪ್ರಯತ್ನ ಬಹಳ ಇದೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಚಪ್ಪಾಳೆ ಮೂಲಕ
ಶ್ರೀ ಎಂ ಕುಪ್ಪುಸ್ವಾಮಿ, ಶ್ರೀ ಡಿ ರಾಜು, ಎಚ್ ಜೆ ಸಿದ್ದರಾಜಯ್ಯ, ಶ್ರೀ ವಿಜಯ್ ಮದಕರಿ, ವರದರಾಜು, ಅಂಜನ್ ಕುಮಾರ್, ಕಾಲಾಕ್ಷ, ಸೋಮಣ್ಣ, ವಿ ಎನ್ ಅಶ್ವಥ್, ಶಂಕರ್ ಭಟ್ರೆ. ಆಡುಗುಡಿ ಶ್ರೀ ಬಾಲಾಜಿ ಚಪ್ಪಾಳೆ ಮೂಲಕ ಅವರಿಗೆ ವಂದನೆಯನ್ನು ತಿಳಿಸೋಣ. ಮಹಾಭಾಸ್ಕರ್, ಕಂಡನಗುಂಡಿ ಕೃಷ್ಣಮೂರ್ತಿ, ಬೆಳ್ಳೂರು ಶಶಿಧರ್ ಬಂದಿದ್ದಾರೆ. ಬೆಳ್ಳೂರು ಶಶಿಧರ್, ಕರಾಟೆ ಚಂದ್ರು, ಇರಗಪ್ಪ. ಅಂಗವಾಗಿ ರಾಜ್ಯ ಸಂಪಾದನೆಯವರು ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸ್ವಾಗತವನ್ನು ವ್ಯಕ್ತ ಇದ್ದೀನಿ. 1900 ಚಲನಚಿತ್ರ ನಟರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸೋಣ. ಶ್ರೀ ರಾಧಾಕೃಷ್ಣ ವಿಶ್ವಕರ್ಮರವರು. ಮುಂದಿನ ಅಭಿನಂದಿತರು ಶ್ರೀ ನಿಖಿಲ್ ಎಸ್ ಶರ್ಮಾ, ಚಂಡವಾದಕರು. ದಯವಿಟ್ಟು ವೇದಿಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಿಖಿಲ್ ಎಸ್ ಶರ್ಮಾ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ, ಹೇರಂಬಯೇ ಗಣಪತಿ ನಿನಗೆ ವಂದನೆ. ವೆಂಕಟ ವಿಎಲ್, ಇ ಸುರೇಶ್, ಮುನಿರಾಜು, ವೈರೇಶ್ ಶ್ರೀನಿವಾಸ್, ವೀರೇಶ್ ಮುಗಿನಮಠ, ಹೈಕೋರ್ಟ್ ರಮೇಶ, ಕುಮಾರ್ ಬೆಟ್ಟನಪಾಳ್ಯ, ಶ್ರೀ ನಾಗೇಂದ್ರ ಅವರು, ಸುರೇಶ್ ಮಿಲ್ಟ್ರಿ, ಶ್ರೀ ಒಂದು ಪರಿಸ್ಥಿತಿ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಇಂಥ ಒಂದು ವಾತಾವರಣ? ಬಹುಶಃ ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ತಂದೆ ತಾಯಿಗಳನ್ನು ಹಿರಿಯರನ್ನು ಗೌರವಿಸುತ್ತಾ ಆ ರೀತಿಯಲ್ಲಿ ಮಕ್ಕಳು ಸಮಾಜದ ಯುವಜನಾಂಗ ಮೌಲ್ಯ ಸಬಲೀಕರಣಗೊಳಿಸಬೇಕು ಅಂತ ಹೇಳುವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಆತ್ಮೀಯರು ಆದಂತಹ ಶಶಿಧರ ಕೋಟೆಯವರು ಬರಬೇಕಿತ್ತು ಕಾರ್ಯಕ್ರಮ ಉದ್ಘಾಟನೆಗೆ. ಹಾಗೆ ಗಣ್ಯಶ್ರೀ ಸದಾನಂದ ಗೌಡರು ಬಹುಶಃ ಮುಖಂಡರು ಇವರಿಗೆ ರಾಜ್ಯ ಸಂಪಾದನೆಯಿಂದ ಗೌರವಿಸಲಿಕ್ಕೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸೋಣ. ಈಗ ನಮ್ಮ ಪ್ರಮುಖ ಘಟಕ ಇಂದಿನ ಕಾರ್ಯಕ್ರಮದ